ಈಗ ತುತ್ತಾಯಿತು ನನ್ನ ಮನಕ್ಕೆ. ನೀಗೈದ ನೃತ್ಯ ನೋಡಿ ಆ ನವಿಲು ನಾಚಿಕೊಂಡಿರಬೇಕು, ಇಲ್ಲ ಆ ಕೋಗಿಲೆ ಮೌನ ಅಲ್ಲವೇ ರಾಣಿ? ನಿಮ್ಮ ಮಾತನ್ನು ನಾನು ಮೌನವಾಗಿ ಬಿಟ್ಟಿರ್ಕೊಂಡರೂ ಸಹ ನಿಮ್ಮ ಹೃದಯದಲ್ಲಿ ಕಿತ್ತುಕೊಂಡಂತಾಗ್ತಾ ಇದೆ ಈ ನನ್ನ ಹೃದಯ. ಇನ್ನು ತಡವಿಲ್ಲ ರಾಣಿ, ಚಂದಿರನಂತ ಚೆಲುವ ಹೊಂದಿರುವ ನೀನು ಬಂಗಾರದಂತ ಬದುಕು ಸಾಗಿಸುವಂತೆ ಮಾಡುತ್ತೇನೆ. ಅಲ್ಲಿಂದ ಇಲ್ಲಿಗೆ ನಿನ್ನನ್ನು ನನಗಿಂತ ಮೊದಲೇ ನಿಮಗೆ ಇಷ್ಟೊಂದು ಆಸೆ ಆದ್ರೆ ಆ ಕನಸಿನಲ್ಲಿ ನಾನು ಕೂಡ ಇದ್ದೇನೆ. ಆದಷ್ಟು ಬೇಗನೆ ನಾವೀಪರ ಮದುವೆ ಮಾಡಿಕೊಂಡು ಸಂತೋಷವಾಗಿರ್ಬೇಕೆಂಬುದೇ ನನ್ನ ಆಸೆ ಆಗಿದೆ. ಏನಂತೀರಾ? ವರ ಸೂಪರ್. ಅವನ ಹುದ್ದೆ ಸಬ್ ಇನ್ಸ್ಪೆಕ್ಟರ್. ನಿನಗೆ ಹೇಳಿ ಮಾಡಿಸಿದ ಮೂರ್ತಿ. ನಿನ್ನ ಸೌಂದರ್ಯ ಪರಿಚಯವನ್ನು ಎಲ್ಲವನ್ನು ಅವನಿಗೆ ಹೇಳಿದ್ದೇನೆ. ನಿನಗಿಂತ ಅವನಿಗೆ ಮದುವೆ ಕಾತುರವಿದೆ. ನೀನು ನನಗೆ ಒಪ್ಪಿಗೆ ಸೂಚಿಸಿದರೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ಹೌದಾ? ಅವನೇ ನಡೆಸಿಕೊಟ್ಟಿರ್ಬೇಕಾ? ಇನ್ನು ನೀವು ನಡೆಸಿಕೊಟ್ಟಿರ ಈ ಕಾರ್ಯ? ಎಲ್ಲವನ್ನು ಬಲ್ಲವಳ ಮುಂದೆ ನಾ ಚಿಲ್ಲರನಾಗಿ ಚಾಡಿ ಹೇಳದಂತೆ ಕಲಿಸಿಕೊಡುವುದಿದೆ ಲಾವಣ್ಯ. ಎನ್ನಾದ ಮಂತರಿಯಿಂದಲೇ ರಾಮಾಯಣವಾಗಲಿಲ್ಲವೇ? ಕಣ್ಣಿಲ್ಲದ ಧೃತರಾಷ್ಟ್ರನಿಂದಲೇ ರಾಮ ಮಹಾಭಾರತ ರಚಬರವೇ ನಡೆಯಲಿಲ್ಲವೇ? ಕಾಲಿಲ್ಲದ ಎಳುವ ಸೂರ್ಯ ದೇವನಿಂದಲೇ ರಥವೇ ಓಡಲಿಲ್ಲವೇ? ಇಷ್ಟೆಲ್ಲ ನಿದರ್ಶನ ನಿನ್ನ ಕಣ್ಣ ಮುಂದೆ ಇರಬೇಕಾದರೆ ನಾನು ನಿನಗೆ ಹೇಳಿಕೊಡಬೇಕೇ? ಮಹಿಷಾಸುರನನ್ನು ಕೊಲ್ಲಲು ಹರಿಹರ ಬ್ರಹ್ಮಾದಿಗಳ ಆದಿಶಕ್ತಿ ಅವತಾರವನ್ನು ತಾರಿಸಿ ಬಂದು ಆ ರಾಕ್ಷಸರನ್ನು ಕೊಂಡದ್ದೆ. ಈಗ ಈ ದುಷ್ಟನನ್ನು ಕೊಲ್ಲಬೇಕಾದ್ರೆ ನಿಮ್ಮ ಸಹಾಯ ನನಗೆ ಬೇಕಂತ ಕೇಳಿದೆ ಅಷ್ಟೇ. ಉತ್ತರವೇ ಆಗಲಿ. ನಿನ್ನ ಮೋಹನ ಬಲಿಗೆ ಆ ಧರ್ಮರಾಜನನ್ನು ಬೀರರನ್ನು ಕೆಡವಿ ನಿನ್ನ ಕೈ ಹಿಡಿದ ಗಂಡನಿಂದಲೇ ಅವನನ್ನು ಬೀದಿ ಪಾಲಾಗಿಸಿ ಆ ವರಲಕ್ಷ್ಮಿಯನ್ನು ಯಾವ ಕೆಸನಿನ ಕಮಲದ ಮೇಲೆ ಕೂರಿಸಿದ ಹಾಗೆ ಮಾಡಿ ತೋರಿಸು. ಆ ನಂತರ ಈ ಲೋಕದ ನವಜೋಡಿ ಅಮರ ಪ್ರೇಮಿಗಳು ಲೈಲಾ ಮಜ್ನು. ಆಯ್ತಾಗಾದ್ರೆ ನೀವಿಷ್ಟೇ ಹೇಳ್ತಾ ಇದ್ರೆ ನೀವು ಹೇಳಿದ ಹಾಗೆ ನಾನು ಈಗಲೇ ಹೋಗಿ ನನ್ನ ಕಾರ್ಯವನ್ನು ನೆರವೇರಿಸುತ್ತೇನೆ. ಆದಷ್ಟು ಬೇಗನೆ ಆ ಮನೆಯಲ್ಲಿದ್ದ ಒಂದು ಏನಂತೀಯ ರಾಜ? ಆಯ್ತು ಹಾಗಾದ್ರೆ.
ಕೂಗುವುದು ಹೀಗಾದರೆ ಎಲ್ಲರ ಕಲ್ಲ